6ನೇ ತರಗತಿಯ ಗಣಿತ ತರಗತಿಗೆ ಸ್ವಾಗತ. ಇಂದಿನ ವಿಷಯ ಕಿರಣಗಳು. ಈ ವಿಡಿಯೋದಲ್ಲಿ ನಾವು ಕಿರಣಗಳ ಬಗ್ಗೆ ಕಲಿಯೋಣ. ಜ್ಯಾಮಿತಿಯ ಮೂಲ ಪರಿಕಲ್ಪನೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ. ಬನ್ನಿ ಕಿರಣಗಳ ಬಗ್ಗೆ ತಿಳಿದುಕೊಳ್ಳೋಣ. ಕಿರಣ ಅಂದರೆ ಏನು? ಕಿರಣವು ಒಂದು ಬಿಂದುವಿನಿಂದ ಪ್ರಾರಂಭವಾಗಿ ಒಂದು ದಿಕ್ಕಿನಲ್ಲಿ ಅನಂತವಾಗಿ ಚಲಿಸುವ ರೇಖೆ. ಇದಕ್ಕೆ ಒಂದು ಪ್ರಾರಂಭಿಕ ಬಿಂದು ಇರುತ್ತದೆ, ಆದರೆ ಯಾವುದೇ ಅಂತ್ಯ ಇರುವುದಿಲ್ಲ. ಇದನ್ನು ಒಂದು ಬಾಣದ ಗುರುತಿನಿಂದ ಸೂಚಿಸಲಾಗುತ್ತದೆ. ಉದಾಹರಣೆಗೆ, ಸೂರ್ಯನ ಕಿರಣಗಳು ಸೂರ್ಯನಿಂದ ಹೊರಟು ಭೂಮಿಯ ಕಡೆಗೆ ಬರುತ್ತವೆ. ಇದು ಕಿರಣದ ಒಂದು ಉತ್ತಮ ಉದಾಹರಣೆ. ಕಿರಣವನ್ನು ಹೇಗೆ ಗುರುತಿಸುವುದು? ಕಿರಣವನ್ನು ಗುರುತಿಸಲು ನಾವು ಅದರ ಪ್ರಾರಂಭಿಕ ಬಿಂದುವನ್ನು ಮತ್ತು ಅದರ ಮೇಲಿನ ಇನ್ನೊಂದು ಬಿಂದುವನ್ನು ಬಳಸುತ್ತೇವೆ. ಉದಾಹರಣೆಗೆ, ಒಂದು ಕಿರಣವು ಎ ಬಿಂದುವಿನಿಂದ ಪ್ರಾರಂಭವಾಗಿ ಬಿ ಬಿಂದುವಿನ ಮೂಲಕ ಹಾದು ಹೋದರೆ ಅದನ್ನು ಎಬಿ ಎಂದು ಬರೆಯುತ್ತೇವೆ ಮತ್ತು ಅದರ ಮೇಲೆ ಬಾಣದ ಗುರುತನ್ನು ಹಾಕುತ್ತೇವೆ. ನಮ್ಮ ದಿನನಿತ್ಯದ ಜೀವನದಲ್ಲಿ ಕಿರಣಗಳಿಗೆ ಅನೇಕ ಉದಾಹರಣೆಗಳಿವೆ. ಲೇಸರ್ ಟಾರ್ಚ್ನಿಂದ ಬರುವ ಬೆಳಕು ಒಂದು ಕಿರಣ. ಟ್ರಾಫಿಕ್ ಲೈಟ್ನಿಂದ ಬರುವ ಬೆಳಕು ಕೂಡ ಕಿರಣದಂತೆ ನೇರವಾಗಿ ಚಲಿಸುತ್ತದೆ. ಹಾಗೆಯೇ ಆಕಾಶದಲ್ಲಿ ಮಿಂಚುತ್ತಿರುವ ನಕ್ಷತ್ರಗಳಿಂದ ಬರುವ ಬೆಳಕು ಸಹ ಕಿರಣಗಳ ರೂಪದಲ್ಲಿರುತ್ತದೆ. ಇವು ಕಿರಣಗಳ ಕೆಲವು ಉದಾಹರಣೆಗಳು. ರೇಖೆ, ರೇಖಾಖಂಡ ಮತ್ತು ಕಿರಣಗಳ ನಡುವಿನ ವ್ಯತ್ಯಾಸವೇನು? ರೇಖೆಯು ಎರಡೂ ದಿಕ್ಕುಗಳಲ್ಲಿ ಅನಂತವಾಗಿ ಚಲಿಸುತ್ತದೆ. ರೇಖಾಖಂಡವು ಎರಡು ನಿರ್ದಿಷ್ಟ ಬಿಂದುಗಳ ನಡುವೆ ಇರುತ್ತದೆ, ಆದರೆ ಕಿರಣವು ಒಂದು ಬಿಂದುವಿನಿಂದ ಪ್ರಾರಂಭವಾಗಿ ಒಂದು ದಿಕ್ಕಿನಲ್ಲಿ ಅನಂತವಾಗಿ ಚಲಿಸುತ್ತದೆ. ಈ ವ್ಯತ್ಯಾಸವನ್ನು ನೆನಪಿಡಿ. ಈಗ ಒಂದು ಲೆಕ್ಕವನ್ನು ಬಿಡಿಸೋಣ. ಒಂದು ಕಿರಣವು ಪಿ ಬಿಂದುವಿನಿಂದ ಪ್ರಾರಂಭವಾಗಿ ಕ್ಯೂ ಬಿಂದುವಿನ ಮೂಲಕ ಹಾದು ಹೋಗುತ್ತದೆ. ಈ ಕಿರಣವನ್ನು ಹೇಗೆ ಬರೆಯುತ್ತೀರಿ? ನಿಮ್ಮ ಉತ್ತರವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಸರಿಯಾದ ಉತ್ತರ ಪಿ ಕ್ಯೂ ಮತ್ತು ಅದರ ಮೇಲೆ ಬಾಣದ ಗುರುತು. ಪಿ ಪ್ರಾರಂಭಿಕ ಬಿಂದು ಮತ್ತು ಕ್ಯೂ ಕಿರಣದ ಮೇಲಿನ ಬಿಂದು. ನಿಮ್ಮ ಉತ್ತರ ಸರಿಯಾಗಿದೆಯೇ ಎಂದು ಪರಿಶೀಲಿಸಿ. ಈ ವಿಡಿಯೋದಲ್ಲಿ ನಾವು ಕಿರಣಗಳ ಬಗ್ಗೆ ಕಲಿತಿದ್ದೇವೆ. ಕಿರಣವು ಒಂದು ಬಿಂದುವಿನಿಂದ ಪ್ರಾರಂಭವಾಗಿ ಒಂದು ದಿಕ್ಕಿನಲ್ಲಿ ಅನಂತವಾಗಿ ಚಲಿಸುತ್ತದೆ. ಇದಕ್ಕೆ ಒಂದು ಪ್ರಾರಂಭಿಕ ಬಿಂದು ಇರುತ್ತದೆ ಮತ್ತು ಇದನ್ನು ಬಾಣದ ಗುರುತಿನಿಂದ ಸೂಚಿಸಲಾಗುತ್ತದೆ. ಮುಂದಿನ ವಿಡಿಯೋದಲ್ಲಿ ನಾವು ಕೋನಗಳ ಬಗ್ಗೆ ಕಲಿಯೋಣ.